ಸಿಂಗುಗಡಿಯಲ್ಲಿ ಸ್ಥಳೀಯರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಜಿಲ್ಲಾಡಳಿತ ಕೂಡ ನಿನ್ನೆ ಡೆಡ್ಲೈನ್ ಅನ್ನು ಕೊಟ್ಟಿತ್ತು, 12 ಗಂಟೆ ಒಳಗಡೆ ನೀವು ಗಡಿ ಭಾಗದಿಂದ ಖಾಲಿ ಮಾಡಬೇಕು ಅಂತ. ಆದರೂ ಕೂಡ ಸಿಂಗುಗಡಿಯಲ್ಲಿ ಈಗ ಒಂಥರ ಉದ್ವಿಗ್ನ ಪರಿಸ್ಥಿತಿ ನಿನ್ನೆಯಿಂದ ನಿರ್ಮಾಣವಾಗಿದೆ. ಪ್ರತಿಭಟನಾ ಸ್ಥಳ ಖಾಲಿ ಮಾಡಿ ಅಂತ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ರೈತರು ಮಾತ್ರ ಈ ಮಾತನ್ನ ಕೇಳ್ತಾ ಇಲ್ಲ. ಇದೀಗ ದೆಹಲಿಯಲ್ಲಿ ಅನ್ನದಾತರ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗಿ ಗಡಿ ಭಾಗದಲ್ಲಿ ಬಾರ್ಡರ್ನಲ್ಲಿ ಇದೀಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರ ಪಟ್ಟು ಏನು ಅಂದ್ರೆ, ಈಗ ನಮಗೂ ಕೂಡ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ, ಮತ್ತೆ ದೇಶದ್ರೋಹದ ಕೆಲಸವನ್ನ ಈಗ ಅನ್ನದಾತರು ಮಾಡಿದಾರೋ ಅಥವಾ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ದುಷ್ಕರ್ಮಿಗಳು ಮಾಡಿದಾರೋ ಗೊತ್ತಿಲ್ಲ. ಆ ಬಗ್ಗೆ ತನಿಖೆ ಆಗ್ತಾ ಇದೆ. ಆದ್ರೆ ಕಳೆದ 2 ತಿಂಗಳಿಂದ ಶಾಂತ ರೀತಿಯಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ರು ಸರಿ ರೈತರು. ಆದ್ರೆ ಇದೀಗ ಅವರು ಗಡಿ ಭಾಗದಿಂದ ವಾಪಸ್ ಹೋಗ್ಲಿ, ಅವ್ರವ್ರ ಊರಿಗೆ ಹೋಗ್ಲಿ ಅಂತ ಗಡಿ ಭಾಗದಲ್ಲಿ ಇರುವಂತಹ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ತ್ರಿವರ್ಣ ಧ್ವಜ ಹಿಡಿದು ಇದೀಗ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರೈತರ ಮೇಲೆ ಸ್ಥಳೀಯರು ಕಲ್ಲು ತೂರಾಟ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಪೊಲೀಸರಿಂದ ಲಾಠಿ ಚಾರ್ಜ್ ಆಗಿದೆ. ಸ್ಥಳದಲ್ಲಿ ಅಶ್ರುವಾಯು ಕೂಡ ಪ್ರಯೋಗ ಮಾಡಿದ್ದಾರೆ ಪೊಲೀಸರು. ನೀವು ನೋಡ್ತಿರುವಂತಹ ಈ ಕ್ಷಣದ ದೃಶ್ಯ, ಇದು ದೆಹಲಿ ಮತ್ತು ಹರಿಯಾಣದ ಬಾರ್ಡರ್, ಅದು ಸಿಂಘೂ ಗಡಿ ಅಂತ. ಈ ಗಡಿಯಲ್ಲೇ ಕಳೆದ 60 ದಿನಗಳಿಂದ ರೈತರು ತಮ್ಮ ಕೃಷಿ ಕಾಯ್ದೆಯನ್ನು ವಿರೋಧಿಸಿ 3 ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತ ಸತತವಾಗಿ ಮಳೆ, ಚಳಿ, ಗಾಳಿ, ಬಿಸಿಲು ಎಲ್ಲವನ್ನು ಲೆಕ್ಕಿಸದೆ ಹೋರಾಟ ಮಾಡ್ತಿದ್ರು. ಅಫ್ಕೋರ್ಸ್ ಅದು ಬೇರೆ ಬೇರೆ ಹಂತಗಳನ್ನು ತಲುಪ್ತಾನೆ ಹೋಯಿತು. ಮೊನ್ನೆ ನಡೀತು ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿನ, ಯಾರು ಅಂದುಕೊಳ್ಳದೇ ಇರುವಂತಹ ಘಟನೆ, ಹಿಂಸಾಚಾರ. ಅದಾದ್ಮೇಲೆ ಇದೀಗ ಆಗ್ತಿರುವಂಥ ಬೆಳವಣಿಗೆ, ಸ್ಥಳೀಯ ಇದೀಗ ರೈತರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆಯ್ತು, ಇಷ್ಟು ದಿನ ನೀವಿದ್ರಿ, ಇವಾಗ ನೀವು ವಾಪಸ್ ಹೋಗಿ ಅಂತ ರೈತರ ವಿರುದ್ಧನೇ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಬೇರೆ ಸ್ಥಳೀಯರು ರೈತರ ಮೇಲೆ ಮಾಡಿದ್ರು. ಈಗ ಪೊಲೀಸರು ಎಂಟ್ರಿ ಕೊಟ್ಟರು, ಅಶ್ವವಾಯು ಸಿಡಿಸಿದ್ರು, ಲಾಠಿ ಚಾರ್ಜ್ ಮಾಡಿದ್ರು. ಪರಿಸ್ಥಿತಿಯನ್ನು ಹತೋಟಿಗೆ ಹೋಗೋಕೆ ಮುಂಚೆ ಕಂಟ್ರೋಲಿಗೆ ತೆಗೆದುಕೊಳ್ಳುವಂಥ ಕೆಲಸ ಪೊಲೀಸ್ನವರು ಮಾಡ್ತಿದ್ದಾರೆ. ಬಿಗುವಿನ ವಾತಾವರಣ ಏನು ಬೇಕಾದರೂ ಆಗ್ಬೋದು. ಮೊದಲು ಸರ್ಕಾರ ಅಥವಾ ಪೊಲೀಸರು ವರ್ಸಸ್ ರೈತರು ಅಂತಿತ್ತು, ಈಗ ಹಂಗಲ್ಲ, ರೈತರು ವರ್ಸಸ್ ಸ್ಥಳೀಯರು. ಆ ಘೋಷಣೆಗಳನ್ನು ಸ್ಥಳೀಯರು ಹೇಳ್ತಿದ್ದಾರೆ, ವಾಪಸ್ ಹೋಗಿ ರೈತರೇ, ಅಫ್ಕೋರ್ಸ್ ಕನ್ನಡದಲ್ಲಿ. ಸೊ ಹಾಗಾಗಿ ಅವರೆಲ್ಲ ಪೀಚೆ ಜಾವ್ ಅಂತ ಅವರು ಕೂಡ ಕಿರಿಸ್ತಾ ಇದ್ದಾರೆ. ಒಂದಷ್ಟು ಬಿಗುವಿನ ವಾತಾವರಣ. ಸೊ ಸೆನ್ಸಿಟಿವ್ ಇಶ್ಯೂ. ಪೊಲೀಸ್ನವ್ರು ಹ್ಯಾಂಡಲ್ ಮಾಡೋಕ್ಕೆ ಇವರು ಕೂಡ 100 ಗಟ್ಟಲೆ ಜನ ಪೊಲೀಸರು ಇದ್ದಾರೆ. ಅವರೆಲ್ಲ ಚದುರಿಸೋದಕ್ಕೆ ಲಾಠಿ ಚಾರ್ಜ್, ಅಶ್ವವಾಯು ಪ್ರಯೋಗ, ರೈತರ ವಿರುದ್ಧ ಸಿಡಿದೆದ್ದಿದ್ದಾರೆ ಸ್ಥಳೀಯರು. ಮತ್ತಷ್ಟೇ ಈ ನ್ಯೂಸ್ಗಳ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಒಂದು ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ಬಾರ್ಡರ್, ಅದು ಸಿಂಘೂ ಗಡಿ. ಆ ಗಡಿಯಲ್ಲಿ ಇದೀಗ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋ ಥರ ಮಗದೊಮ್ಮೆ. ಯಾಕೆಂದರೆ ಸ್ಥಳೀಯರು ರೈತರ ಹೋರಾಟಕ್ಕೆ ಇದೀಗ ಕೈಬಿಟ್ಟು ನೀವು ವಾಪಸ್ ಹೋಗಿ ಈ ಸ್ಥಳ ಬಿಟ್ಕೊಡಿ ಅಂತ ಅನ್ನದಾತರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ದೃಶ್ಯ ನೋಡ್ತಾ ಇದ್ದೀರಾ. ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಧರಣೇಶ್. ಏನ್ ನಡೀತಾ ಇದೆ ಇಲ್ಲಿ? ಸ್ಥಳೀಯರು ಯಾಕೆ ತಿರುಗಿ ಬಿದ್ದಿದ್ದಾರೆ? ಏನ್ ಕೇಳ್ತಿದ್ದಾರೆ? ಅವ್ರ ಡಿಮ್ಯಾಂಡ್ ಏನು? ಹರೀಶ್, ನಿನ್ನೆ ರಾತ್ರಿ ಗಾಜಿಯಾಬಾದ್ ಬಾರ್ಡರ್ ನಲ್ಲಿ ಈ ರೀತಿಯ ಗಲಭೆ ಆಗ್ತಾ ಇತ್ತು, ಮತ್ತೆ ಅಲ್ಲಿ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಈಗ ಸಿಂಘೂಗಡಿನಲ್ಲಿ ಒಂದು ಪ್ರಕ್ಷುಬ್ಧತೆ ಕಂಡು ಬರ್ತಾ ಇದೆ. ಆ ಸಿಂಘೂಗಡಿನಲ್ಲಿ ಸ್ಥಳೀಯರು ಮತ್ತು ಪ್ರತಿಭಟನಾ ನಿರತ ರೈತರ ನಡುವೆ ಸಂಘರ್ಷ ಶುರುವಾಗಿದೆ. ಸ್ಥಳೀಯರು ಅಫ್ಕೋರ್ಸ್ ಅವರು ಅಲ್ಲಿಂದ ಜಾಗ ಖಾಲಿ ಮಾಡಿ, ಇದರಿಂದಾಗಿ ಟ್ರಾಫಿಕ್ ಜಾಮ್ ಆಗ್ತಿದೆ ಮತ್ತು ನಮ್ಮ ನಿತ್ಯದ ವ್ಯಾಪಾರ ವಹಿವಾಟುಗಳಿಗೆ ಧಕ್ಕೆ ಆಗ್ತಿದೆ. ಆ ಕಾರಣಕ್ಕೋಸ್ಕರ ನೀವು ಜಾಗ ಖಾಲಿ ಮಾಡಿ, ಈಗಾಗಲೇ 2 ತಿಂಗಳಾಗಿದೆ ಅನ್ನುವಂತ ಮನವಿಯನ್ನ ಮಾಡ್ತಿದ್ದಾರೆ. ಮತ್ತು ಪ್ರತಿಭಟನಾ ನಿರತ ರೈತರ ಮಾದರಿನಲ್ಲಿ ಇವರು ಕೂಡ ತ್ರಿವರ್ಣ ಧ್ವಜ ಇಟ್ಕೊಂಡು ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ. ಇನ್ನೊಂದ್ ಕಡೆ ಪ್ರತಿಭಟನಾ ನಿರತ ರೈತರು ತಾವು ಪ್ರತಿಭಟನೆಯನ್ನ ವಾಪಸ್ ತಗೊಳ್ಳಲ್ಲ, ನಮ್ಮ ಮೂಲ ಬೇಡಿಕೆ ಏನಿದೆ ಅಂದ್ರೆ ಕೇಂದ್ರ ಸರ್ಕಾರ ತಂದಿರುವಂತಹ 3 ಕೃಷಿ ಮಸೂದೆಗಳನ್ನ, ಕಾನೂನುಗಳನ್ನ ವಾಪಸ್ ತೆಗೆದುಕೊಳ್ಳೇಬೇಕು, ಅಲ್ಲಿವರೆಗೆ ನಾವು ಈ ಜಾಗ ಬಿಟ್ಟು ಕದಲಲ್ಲ ಅಂತ ಹೇಳಿ ಅವರು ತಮ್ಮದೇ ಪಟ್ಟನ್ನ ಪ್ರತಿಪಾದಿಸಿದ್ದಾರೆ. ಹೀಗೆ ಸ್ಥಳೀಯರು ಮತ್ತು ಪ್ರತಿಭಟನಾ ನಿರತ ರೈತರು ಇಬ್ಬರೂ ಕೂಡ ತಮ್ಮ ತಮ್ಮ ನಿಲುವಿಗೆ ಬದ್ಧರಾಗಿರುವ ಕಾರಣಕ್ಕೆ, ಪಟ್ಟು ಹಿಡಿದು ಕೂತಿರುವ ಕಾರಣಕ್ಕೋಸ್ಕರ ಈಗ ಅಲ್ಲಿ ಒಂದು ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಈ ನಡುವೆ ಅಲ್ಲಿಗೆ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಿನ್ನೆ ಗಾಜಿಯಾಬಾದ್ ನಲ್ಲಿ ಅರಸೇನಾ ಪಡೆ ಕೂಡ ನಿಯೋಜನೆ ಆಗಿತ್ತು. ಇಲ್ಲಿ ಪೊಲೀಸರು ಅಂದ್ರೆ ಹರಿಯಾಣದ ಆ ಕಡೆಯಿಂದ ಹರಿಯಾಣ ಪೊಲೀಸರು ಮತ್ತು ಈ ಕಡೆಯಿಂದ ದೆಹಲಿ ಪೊಲೀಸರು ಇಬ್ಬರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಪರಿಸ್ಥಿತಿಯನ್ನ ನಾವು ಕಂಟ್ರೋಲ್ ಮಾಡಿ ತೆಗೆದುಕೊಳ್ಬೇಕು ಅಂತ. ಮತ್ತೆ ಈ ನಡುವೆ ಸಣ್ಣ ಪುಟ್ಟ ಘರ್ಷಣೆಗಳು ಕೂಡ ಆಗಿದ್ವು, ಕಲ್ಲು ತೂರಾಟ ಆಗಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಹಾಗಾಗಿ ಅಲ್ಲಿ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿದೆ.
ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಈಗ ನಾವು ಮೊದಲಿಗೆ ಅವರು ಪ್ರತಿಭಟನೆ ಮಾಡ್ತಿದ್ರು, ಇವರು ಪ್ರತಿಭಟನೆ ಮಾಡ್ತಿದ್ರು, ಆನಂತರ ಘರ್ಷಣೆ ಆಯ್ತು, ಕಲ್ಲು ತೂರಾಟ ಆಯ್ತು, ಲಘು ಲಾಠಿ ಪ್ರಹಾರ ಆಯ್ತು, ಹಾಷ್ಟು ವಾಯು ಸಿಡಿಸಿದ್ದಾಯ್ತು. ಹೀಗೆ ಒಂದೊಂದೇ ಅಂತ ಅದು ಮೀರ್ತಾ ಇದೆ, ಪರಿಸ್ಥಿತಿ ಕೈ ಮೀರ್ತಾ ಇದೆ ಅಂತ ಒಂದು ಮುನ್ಸೂಚನೆಗಳು ಕಾಣಿಸ್ತಿದಾವೆ. ಅಂದ್ರೆ ಇನ್ನು ಏನೋ ಆಗ್ಬಿಡಬಹುದು ಅನ್ನುವಂತಹ ಒಂದು ಮುನ್ಸೂಚನೆಗಳು, ಸಣ್ಣ ಸಣ್ಣ ಸುಳಿವುಗಳು ಕಾಣಿಸ್ತಿದಾವೆ. ಸದ್ಯದ ಪರಿಸ್ಥಿತಿಯಲ್ಲಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಅದೊಂದೇ ಹೋಪ್ಸ್. ಅಂದ್ರೆ ರೈತ ಪ್ರತಿಭಟನಾ ನಿರತ ರೈತರ ಕಡೆಯಿಂದ ಅಥವಾ ಸ್ಥಳೀಯರ ಕಡೆಯಿಂದ ಯಾವುದೇ ರೀತಿಯ ಅನಾಹುತ ಆಗ್ಲಿಕ್ಕೆ ಬಿಡಲ್ಲ, ಪೊಲೀಸಿನವರು ತಡಿತಾರೆ, ನಿರ್ವಹಿಸ್ತಾರೆ ಪರಿಸ್ಥಿತಿಯನ್ನ ಅನ್ನುವಂತ ಹೋಪ್ಸ್ ಇದೆ. ನೋಡ್ಬೇಕಾಗತ್ತೆ ಹರೀಶ್. ಬಟ್ ಈ ಸಮಸ್ಯೆ ಈಗಿನ ದೃಶ್ಯ ನೋಡ್ತಿದ್ರೆ ನೆಕ್ಸ್ಟ್ ಲೆವೆಲ್ ಅತಿರೇಕಕ್ಕೆ ಹೋದಂಗೆ ಕಾಣಿಸ್ತಿದೆ. ಬಟ್ ಸ್ಟಿಲ್ ಪೊಲೀಸ್ ಒಂದಷ್ಟು ಅಶ್ರುವಾಯು ಸಿಡಿಸಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ರು. ಬಟ್ ಯಾವ್ದು ಏನೇ ಮಾಡಿದ್ರು ಎರಡು ಕಡೆಯಿಂದ ಸ್ಥಳೀಯರಾಗಲಿ ಈ ಕಡೆ ರೈತರಾಗಲಿ ಯಾರು ಹೆಜ್ಜೆ ಹಿಂದೆ ಇಡೋಂಗೆ ಕಾಣಿಸ್ತಿಲ್ವಲ್ಲ ನನಗೆ. ಅದೇ ಅಲ್ಲಿ ಒಂದು ನೆಗೋಷಿಯೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರು ಕೂಡ ಅವ್ರದ್ದು ಏನ್ ಅನ್ಕೊಂಡಿದ್ದಾರೆ, ಅವ್ರ ಡಿಮಾಂಡ್ಸ್ ಏನಿದೆ. ಫಾರ್ ಎಕ್ಸಾಂಪಲ್ ರೈತರು ಅಂತ ಅನ್ಕೊಂಡ್ರೆ ಅವ್ರು ಹೇಳ್ತಿದ್ದಾರೆ ಇದು ಇಶ್ಯೂ ವಿತ್ ಕೇಂದ್ರ ಸರ್ಕಾರ ಮತ್ತು ನಮ್ಮ ನಡುವೆ ಇರೋದು, ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಕೃಷಿ ಕಾನೂನುಗಳನ್ನ ವಾಪಸ್ ತೆಗೆದುಕೊಳ್ಳುವವರೆಗೆ ನಾವು ಈ ಸ್ಥಳ ಬಿಟ್ಟು ಕದಲಲ್ಲ ಅಂತೇಳಿ ರೈತರು ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಸ್ಥಳೀಯರು ಅವ್ರದೇ ಆದ ಕಾರಣಗಳು ಕೊಡ್ತಿದ್ದಾರೆ, ಟ್ರಾಫಿಕ್ ಜಾಮ್ ಇಂದ ಹಿಡಿದು ಅವ್ರಿಗಾಗುವಂತಹ ತೊಂದರೆಗಳು, ಏನು ನಮ್ಗೆ ಪ್ರತಿನಿತ್ಯ ನಮ್ಮ ಹಾಲು ಮತ್ತಿತರ ಸಾಮಾನು ಸರಂಜಾಮುಗಳನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅಲ್ಲಿ ಆಸ್ಪತ್ರೆಗೆ ಹೋಗಿ ಪ್ರಾಬ್ಲಮ್ ಆಗ್ತಿರುತ್ತೆ. ಈ ರೀತಿ ಅವ್ರದೇ ಆದ ಕಾರಣಗಳನ್ನ ಅವ್ರು ಕೊಡ್ತಾ ಇದಾರೆ. ಹಾಗಾಗಿ ಪ್ರತಿಭಟನೆಯನ್ನ ತೆರವುಗೊಳಿಸಿ ಅನ್ನೋದು ಅವ್ರ ಡಿಮಾಂಡ್. ಸೊ ಇಬ್ರು ಅವರವರ ಬೇಡಿಕೆಗಳಿಗೆ ಅಥವಾ ಡಿಮಾಂಡ್ಗಳಿಗೆ ಕಟಿಬದ್ಧರಾಗಿರೋದ್ರಿಂದ ನೆಗೋಷಿಯೇಷನ್ ಪಾಯಿಂಟ್ ಅಲ್ಲಿ ಸಿಗ್ತಾ ಇಲ್ಲ. ಅದರಿಂದಾಗಿ ಪೊಲೀಸ್ನವ್ರು ಕೂಡ ಅಲ್ಲಿ ಇದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ. ಈ ನೆಗೋಷಿಯೇಷನ್ ಇನ್ ಬಿಟ್ವೀನ್ ಪಾತ್ರ ವಹಿಸ್ತಿರೋರು ಯಾರೀಗ? ನಾನು ಅದನ್ನೇ ಹೇಳಿ ಕೊಟ್ಟಿದ್ದೆ ಹರೀಶ್. ಈಗ ಅಲ್ಲಿ ಆಕ್ಚುಲಿ ಪೊಲೀಸ್ನವರು ಆ ಪಾತ್ರ ನಿರ್ವಹಿಸ್ತಿದ್ದಾರೆ. ಅಲ್ಲಿ ಸ್ಥಳೀಯ ಜಿಲ್ಲಾಡಳಿತ ಅಥವಾ ಸರ್ಕಾರದ ಪ್ರತಿನಿಧಿಗಳು, ಇಟ್ ಮೇ ಬಿ ಫ್ರಮ್ ಹರಿಯಾಣ ಗವರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರದ ವತಿಯಿಂದ ಮಂತ್ರಿಗಳು, ಸಂಬಂಧಪಟ್ಟಂತಹ ಮಂತ್ರಿಗಳು, ಅವ್ರು ಯಾರು ಬಂದು ಆ ಪಾತ್ರವನ್ನ ನಿರ್ವಹಿಸ್ತಿಲ್ಲ. ಕೇವಲ ಪೊಲೀಸರು ಮಧ್ಯಸ್ಥಿಕೆ ವಹಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಪೊಲೀಸಿನವರ ಮಾತುಗಳಿಗೆ ಪ್ರತಿಭಟನಾ ನಿರತ ರೈತರಾಗ್ಲಿ ಅಥವಾ ಸ್ಥಳೀಯರಾಗ್ಲಿ ಅಥವಾ ಸ್ಥಳೀಯರು ಅಂತ ಹೇಳ್ಕೊಂಡಂತಹ ಬೇರೆ ಯಾವ್ದೋ ಪ್ರೇರಿತ ಜನಗಳಾಗ್ಲಿ ಯಾರು ಕೂಡ ಅವ್ರ ಮಾತುಗಳನ್ನ ಕೇಳ್ತಿಲ್ಲ. ಸದ್ಯಕ್ಕೆ ಪೊಲೀಸರ ಪಾತ್ರ ಅಲ್ಲಿ ಮಧ್ಯಸ್ಥಿಕೆ ವಹಿಸೋದಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿಯನ್ನ ನಿಯಂತ್ರಿಸೋದು, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕಷ್ಟೇ ಸೀಮಿತ ಆಗಿದೆ. ಒಂದ್ ಹಂತದವರೆಗೆ ಅವರು ಮಾತ್ರ ನಾನು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀನಿ, ಸ್ಥಳೀಯರ ಕೈಲೂ ಕೂಡ ದೊಣ್ಣೆ ಕೋಲ್ಗಳಿವೆ, ಇವ್ರ ಕೈಲೂ ಇದೆ, ಅವ್ರೆಲ್ಲ ಕಲ್ಲಿಡ್ಕೊಂಡಿದ್ದಾರೆ ದೂರದಲ್ಲಿ. ಹೆಂಗ್ ಕಂಟ್ರೋಲ್ ಆಗ್ತಿದೆ ಅಂತ? ವಾಟ್ ನೆಕ್ಸ್ಟ್? ಏನ್ ಆಪ್ಷನ್ಸ್ ಇದೆ ಈಗ? ಹರೀಶ್, ನಾನು ಆಗ್ಲೇ ಹೇಳ್ತಿದ್ದೆ, ಒಂದೊಂದೇ ಅಂತ ಅದು ಮೀರ್ತಾ ಇದೆ, ಪರಿಸ್ಥಿತಿ ಕೈ ಮೀರ್ತಿದೆ. ಮೊದಲಿಗೆ ಬರೀ ಮಾತುಕತೆ ಆಗ್ತು, ಪರ ವಿರೋಧ ಘೋಷಣೆಗಳು ಕೂಗಿದ್ರು ಎರಡೂ ಸಂಘಟನೆ ಕಡೆಯಿಂದ. ನಂತರದಲ್ಲಿ ಕಲ್ಲು ತೂರಾಟ ಆಯ್ತು, ಲಾಠಿ ಚಾರ್ಜ್ ಆಯ್ತು. ಬಟ್ ಡೋಂಟ್ ಯು ಥಿಂಕ್ ಧರಣೇಶ್, ಎಲ್ಲೊಂದ್ ಕಡೆ ಅಫ್ಕೋರ್ಸ್ ರೈತರು ಇದುವರೆಗೂ ರೈತರ ಹೋರಾಟಕ್ಕೆ ಸ್ಥಳೀಯರು ಸಾಥ್ ಕೊಟ್ಟಾಗ ಒಂದು ಬಲ ಇತ್ತು, ಇವಾಗ ಎಲ್ಲೋ ಒಂದ್ ಕಡೆ ಸ್ಥಳೀಯರ ತಿರುಗಿ ಬಿದ್ಬಿಟ್ರಲ್ಲ, ಏನಾಗ್ಬೋದು ಈಗ? ಈಗ ಅದೇನೆ. ಈಗ ಆಕ್ಚುಲಿ ಏನಂತಂದ್ರೆ ನಿನ್ನೆ ಗಾಜಿಯಾಬಾದ್ ಅಲ್ಲಿ ಆಗಿದ್ದು ಇದೆ, ಇವತ್ತು ಸಿಂಗು ಬಾರ್ಡರ್ ಆಗ್ತಿರೋದು ಇದೆ. ಸ್ಥಳೀಯರು ಈಗ ರೈತರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅದು ಈಗ ಸ್ಥಳೀಯ ಇದು ಪ್ರತಿಭಟನಾ ನಿರತ ರೈತರಿಗೆ ಆಗಿರುವಂತಹ ಅತಿ ದೊಡ್ಡ ಹಿನ್ನಡೆ. ಎಷ್ಟು ಸುಮಾರು ಗಾಜಿಯಾಬಾದ್ ಇಂದ ಇಲ್ಲಿಗೊಂದು 60-70 ಕಿಲೋಮೀಟರ್ ಇಲ್ವಾ? ಅಷ್ಟು ಬರಲ್ಲ, ಒಂದು ಓಕೆ ಹೆಚ್ಚು ಕಡಿಮೆ ಒಂದು 50 ಕಿಲೋಮೀಟರ್ ಅಂತ ಗಾಜಿಯಾಬಾದ್ ಬಾರ್ಡರ್ ಇಂದ ಸಿಂಧು ಬಾರ್ಡರ್ಗೆ ಅದು ಇದೆ. ಸೊ ಅವರು ಏನೋ ಅಲ್ಲ, ಸಿಂಗು ಬಾರ್ಡರ್ ಇರ್ಲಿ, ಗಾಜಿಯಾಬಾದ್ ಬಾರ್ಡರ್ ಇರ್ಲಿ, ಟಿಕ್ರಿ ಬಾರ್ಡರ್ ಇರ್ಲಿ, ಇಶ್ಯೂ ಅದೊಂದೇ. ಏನಂತಂದ್ರೆ ಸ್ಥಳೀಯರು ವರ್ಸಸ್ ಪ್ರತಿಭಟನಾ ನಿರತ ರೈತರು ಅನ್ನುವಂತಾಗಿದೆ. ಮೊದಲಿಗೆ ಏನಿತ್ತು ಅಂದ್ರೆ ಅದು ಪ್ರತಿಭಟನಾ ನಿರತ ರೈತರು ವರ್ಸಸ್ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಇತ್ತು. ಸ್ಥಳೀಯ ಸರ್ಕಾರಗಳ ವಿಷಯದಲ್ಲಿ ಆಗಾಗ ಅವ್ರೇನಾದ್ರು ತೊಡಕು ಮಾಡಿದಾಗ, ಮತ್ತೊಂದು ಸಂದರ್ಭದಲ್ಲಿ ಹರಿಯಾಣ ಸರ್ಕಾರದ ವಿರುದ್ಧ ಅವರು ಪ್ರತಿಭಟನಾ ನಿರತ ಆಕ್ರೋಶವನ್ನ ವ್ಯಕ್ತಪಡಿಸಿದರೆ, ಹರಿಯಾಣದ ಟೋಲ್ ಪ್ಲಾಜಾಗಳನ್ನ ಜಾಮ್ ಮಾಡಿದ್ರು. ಒಂದ್ಸಲ ಮನೋಹರ್ ಕಟ್ಟರ್ ಅವರ ಕಾರ್ಯಕ್ರಮದಲ್ಲಿ ಹೋಗಿ ಗಲಾಟೆಯನ್ನ ಮಾಡಿದ್ರು. ಈ ರೀತಿ ಯಾವಾಗ ಅದು ಸಣ್ಣ ಸಣ್ಣ ಸಂಗತಿಗಳು. ಇಡೀ ಎಲ್ಲೋ ಒಂದ್ ಕಡೆ ಮೊನ್ನೆ 26ನೇ ತಾರೀಕು ಏನ್ ಇನ್ಸಿಡೆಂಟ್ ನಡೀತು, ರೈತರ ಹೋರಾಟ ಅಂತ ಮಾಡಿ ಅಲ್ಲಿ ಯಾರೋ ತ್ರಿವರ್ಣ ಧ್ವಜದ ಹತ್ರ ಹೋಗಿ ಇವ್ರು ಧ್ವಜ ನೆಡಕ್ ಹೋದ್ರು. ಇದೆಲ್ಲ ಒಂದ್ ಕಡೆ ಸ್ಥಳೀಯರಿಗೂ ಒಂದು ಆಕ್ರೋಶ ಆಗೋಗಿದ್ಯಾ? ನಾವ್ಯಾಕೆ ಇವ್ರಿಗೆ ಸಾಥ್ ಕೊಡ್ತಾ ಇದೀವಿ, ಬೇಡ ಇವರು ಅನ್ನೋ ತರ ಅನಿಸ್ಬಿಟ್ಟಿದ್ಯಾ ಮನಸ್ಥಿತಿ ಏನಾದ್ರು?
ಹರೀಶ್, ಆಕ್ಚುಲಿ ಅದೇನೇ ಟರ್ನಿಂಗ್ ಪಾಯಿಂಟ್. ಅಂದ್ರೆ ಅಲ್ಲಿವರೆಗೂ ಕೂಡ ಕಳೆದ 2 ತಿಂಗಳಿಂದ ನಿರಂತರವಾಗಿ ನವೆಂಬರ್ 26ರಿಂದ ಜನವರಿ 26 ಅಂದ್ರೆ ಬರೋಬ್ಬರಿ 2 ತಿಂಗಳ ಕಾಲ ಪ್ರತಿಭಟನೆಯನ್ನ ನಡೆಸಿದ್ರು ರೈತರು. ಆದ್ರೆ ಎಲ್ಲೂ ಕೂಡ ಶಾಂತಿಗೆ ಧಕ್ಕೆ ಆಗುವಂತಹ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತಹ, ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ಆಗುವಂತಹ ಕೆಲಸ ಆಗಿರ್ಲಿಲ್ಲ. ಅದು ಕೇಂದ್ರ ಸರ್ಕಾರ ಜೊತೆ ಈ ನಡುವೆ 11 ಮಾತುಕತೆಗಳಾಗಿದ್ವು. ಎಲ್ಲವೂ ಕೂಡ ಮಾತುಕತೆ ಮುಖಾಂತರ ನಡೀತಾ ಇತ್ತು. ಯಶಸ್ವಿ ಆಗಿಲ್ಲದೆ ಇರ್ಬೋದು, ಆದ್ರೆ ಆ ನೆಗೋಸಿಯೇಷನ್ ನಡೀತಾ ಇತ್ತು. ಯಾವಾಗ ಗಣರಾಜ್ಯೋತ್ಸವ ದಿನ ದೆಹಲಿನಲ್ಲಿ ಹಿಂಸಾಚಾರ ಆಯ್ತು, ಅದರಲ್ಲೂ ಆ ಹಿಂಸಾಚಾರ ಕೂಡ ಸಮ್ ಎಕ್ಸ್ಟೆಂಟ್ ವಿ ಕ್ಯಾನ್ ಟಾಲರೇಟ್. ಯಾಕಂದ್ರೆ ಈ ತರದ ದೊಡ್ಡ ಮಟ್ಟದ ಪ್ರತಿಭಟನೆ ಆಗುವಾಗ ಹೀಗೆ ಬಸ್ ಕಲ್ಲು ಹೊಡೆಯೋದು ಅಥವಾ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಇವೆಲ್ಲವೂ ಆಗುವಂತದ್ದೇ. ಎಲ್ಲ ಹಿಂದೆ ಬಹಳಷ್ಟು ಸಂದರ್ಭಗಳಲ್ಲಿ ಆಗಿದೆ. ಪ್ರಾಬ್ಲಮ್ ಆಗಿದೆ ಎಲ್ಲಿ ಅಂತಂದ್ರೆ, ಕೆಂಪು ಕೋಟೆಯ ಮೇಲೆ ರಾಷ್ಟ್ರದ ಧ್ವಜದ ಹೊರತಾಗಿ ಯಾವ್ದೋ ಧ್ವಜ ಇರ್ಬೋದು, ಸಿಕ್ಕದ ಸಂಬಂಧಪಟ್ಟಿದ್ದ ಧ್ವಜ ಇರ್ಬೋದು, ರೈತ ಸಂಘಟನೆಗೆ ಸಂಬಂಧಪಟ್ಟಿದ್ದ ಧ್ವಜ ಇರ್ಬೋದು, ಅದನ್ನ ಆರಿಸಿದ್ದರಿಂದ ಅಲ್ಲಿಂದ ಸಮಸ್ಯೆ ಆಗಿದೆ. ಏನಂದ್ರೆ ಅದು ರಾಷ್ಟ್ರ ಧ್ವಜಕ್ಕೆ ಮಾಡಿದ ಅಪಮಾನ ಅಂತೇಳಿ ಕೆಲವರು ಆ ರೀತಿ ಅದನ್ನ ಟ್ರೀಟ್ ಮಾಡ್ತಿದ್ದಾರೆ, ವ್ಯಾಖ್ಯಾನ ಆಗ್ತಿದೆ. ಸೊ ಈ ತರದ ಅಂದ್ರೆ ಬೇರೆ ಬೇರೆ ತರ ರೀತಿ ವ್ಯಾಖ್ಯಾನಗಳು ಆಗ್ತಿದಾವೆ. ಮತ್ತೆ ಅದನ್ನ ಮಾಡಿದವ್ರು ಯಾರು, ದೀಕ್ಷಿದು ಯಾರು, ಅದರಿಂದ ಅವನಿಂದ ಯಾರಿದ್ದಾರೆ, ಈಗ ಅದು ಬಹಳಷ್ಟು ವಿಷಯಗಳಿಗೆ ಈಗ ತೆರ್ಕೊಂಡ್ಬಿಟ್ಟಿದೆ, ಬಹಳಷ್ಟು ಆಯಾಮಗಳನ್ನ ಪಡ್ಕೊಂಡಿದೆ. ಧರಣೇಶ್, ಈ ರಾಷ್ಟ್ರಾಭಿಮಾನದ ಆಲೋಚನೆಯಲ್ಲಿ ಯೋಚನೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ರೈತರ ವಿರುದ್ಧನೇ ಸ್ಥಳೀಯರು ಆಕ್ರೋಶ ಮಾಡಿ ಆ ಥರದ ಆಂಗಲ್ಗೆ ಇದು ಹೋಗ್ಬಿಟ್ಟಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಆಕ್ಚುಲಿ ಈಗ ನಾನು ಮೊದ್ಲು ಹೇಳಿದ್ದೆ, ರೈತರು ಸ್ಥಳೀಯರು ಯಾಕೆ ತಿರುಗಿಬಿದ್ದಿದ್ದಾರೆ ಪ್ರತಿಭಟನಾಕಾರರ ಅಂತ. ಅಂದ್ರೆ ನಮಗೆ ಅನಾನುಕೂಲಗಳಾಗಿದ್ದಾವೆ, ನಮ್ಮ ವ್ಯಾಪಾರ ವಹಿವಾಟುಗಳಿಗೆ ಸಮಸ್ಯೆ ಆಗಿದೆ, ಟ್ರಾಫಿಕ್ ಜಾಮ್ ಆಗ್ತಿದೆ, ಅವೆಲ್ಲವೂ ಕೂಡ ಬಹುಶಃ ಕೇವಲ ನೆಪಗಳು ಅಥವಾ ಕಾರಣಗಳು. 2 ತಿಂಗಳಿಂದ ಅದು ಇತ್ತಲ್ಲ. 2 ತಿಂಗಳಿಂದನೂ ಅದು ಇತ್ತು. ಇದು ಅವರು ಈಗ ಏನು ಅಂತಂದ್ರೆ, ಅಲ್ಲಿ ಕೆಂಪು ಕೋಟೆಯ ಘಟನೆ ಅದನ್ನ ಅವ್ರಿಗೆ ಅದೊಂದೆಲ್ಲ ಒಂದ್ ಬೇರೆ ತರದ ಒಂದು ಎಮೋಷನಲ್ ಇಶ್ಯೂ ಈಗ ಇಲ್ಲಿ ವರ್ಕೌಟ್ ಆಗ್ತಿದೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಸ್ಥಳೀಯರು ತಿರುಗಿಬಿದ್ದಿದ್ದಾರೆ. ಆ ತರ ಮಾಡಿದವ್ರಿಗೆ ನಾವ್ ಯಾಕೆ ಸಾಥ್ ಕೊಡ್ಬೇಕು, ನಾವ್ ಯಾಕೆ ಅವ್ರಿಗೆ ಆಶ್ರಯ ಕೊಡ್ಬೇಕು ಇಲ್ಲಿ ಅಂತ ಅನಿಸ್ಬಿಟ್ಟಿದ್ಯಾ ಸ್ಥಳೀಯರಿಗೆ? ಅದೇ ಆಗ್ತಿರೋದು. ಮತ್ತೆ ಅದೇ ಕಾರಣಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ದಾರೆ, ಈಗ ಅವರು ಕೂಡ ತಿರಂಗ ಧ್ವಜ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ಕಲ್ಲು ತೂರಾಟ ಮಾಡ್ತಿದ್ದಾರೆ. ಮತ್ತೆ ಇದನ್ನ ಬೇರೆ ಯಾರೋ ಏನೋ ಇದರಿಂದ ಅಂದ್ರೆ ಸ್ಥಳೀಯರ ಹಿಂದೆ ಬೇರೆ ಕೈವಾಡ ಇದೆ ಅಂತ ಕೂಡ ಇನ್ನೊಂದು ವ್ಯಾಖ್ಯಾನ ಆಗ್ತಿದೆ. ಸೊ ಆ ಕೆಂಪು ಕೋಟೆ ವಿಷಯ ಟರ್ನಿಂಗ್ ಪಾಯಿಂಟ್. ಅಲ್ಲಿಂದ ಇದು ಬೇರೆ ತರದ ಸ್ವರೂಪ. ಇಡೀ ರೈತ ಹೋರಾಟ 2 ತಿಂಗಳಿಂದ ನಡೆದಂತ ರೈತ ಹೋರಾಟ ಈಗ ಬೇರೆ ಸ್ವರೂಪವನ್ನ ಪಡ್ಕೊಂಡಿದೆ. ಇವತ್ತಿನ ಸ್ವರೂಪ ಏನು ಅಂತಂದ್ರೆ, ರೈತರು ವರ್ಸಸ್ ಸ್ಥಳೀಯರು ಅನ್ನುವಂಥದ್ದಾಗಿದೆ ಹರೀಶ್. ಈಗ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ, ಈ ಸಿಂಗು ಗಡಿ ಭಾಗದಲ್ಲಿ ಎಷ್ಟು ಜನ ಇದ್ದಾರೆ, ಗಾಜಿಯಾಬಾದ್ ಎಷ್ಟು ಜನ ಇದ್ದಾರೆ? ಈಗ ರೈತರು ಮೊದಲು ಎಷ್ಟು ಜನ ಇದ್ರು ಅಷ್ಟೇ ಜನ ಇದ್ದಾರೆ. ಕೆಲವು ಸಾವಿರಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಿರ್ಬೋದು, ಹೋಗೋರು ಮತ್ತೆ ಬರೋರು, ಇವತ್ತು ಹೋಗಿರೋರು ನಾಳೆ ಬರೋದು, ಈ ತರದೆಲ್ಲ ಆಗಿರ್ಬೋದು. ಆದ್ರೆ ಸ್ಥಳೀಯರು ಈಗಲೂ ಕೂಡ ಕಡಿಮೆ ಜನನೇ ಇದ್ದಾರೆ. ಕಂಪೇರ್ ಟು ಫಾರ್ಮರ್ಸ್ ಅಲ್ಲಿ ಸ್ಥಳೀಯರ ಸಂಖ್ಯೆ ಕಡಿಮೆ ಇದೆ. ಆದ್ರೆ ಸಹಜವಾಗಿ ಸ್ಥಳೀಯರಿಗೆ ಬೇರೆ ರೀತಿಯಾದ ಅಡ್ವಾಂಟೇಜ್ಗಳು ಇರ್ತವೆ. ಅವರು ಹೆಚ್ಚಿನ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಬಹುದು, ಅವರ ಪ್ರತಿರೋಧವನ್ನ ಬಹಳ ಪರಿಣಾಮಕಾರಿಯಾಗಿ ದಾಖಲಿಸಬಹುದು. ಅದರಿಂದಾಗಿ ಮತ್ತೆ ಅವ್ರಿಗೆ ಒಂದು ಆ ಗ್ರೌಂಡ್ಸ್ ಕೂಡ ಇರ್ತದೆ, ನಾವ್ ಇಲ್ಲಿಯವರು ಅಂತ ಕ್ಲೇಮ್ ಮಾಡ್ಕೊಳ್ಬಹುದು ಅವರು. ಸೊ ಹಾಗಾಗಿ ಅವ್ರು ಅದನ್ನ ಸಹಜವಾಗಿ ಅದನ್ನ ಪ್ರತಿಪಾದಿಸ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರು ಪ್ರತಿಭಟನಾ ನಿರತ ರೈತರ ಮೇಲೆ ತಮ್ಮ ಹಕ್ಕನ್ನ ಚಲಾಯಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದರಿಂದಾಗಿ ಪೊಲೀಸಿನವರು ಒಂದ್ ರೀತಿಯಲ್ಲಿ ಅಸಹಾಯಕ ಸ್ಥಿತಿಲಿದ್ದಾರೆ. ಅಂದ್ರೆ ಅವ್ರೀಗ ಇಲ್ಲಿ ಕಡೆ ನೀವು ಪ್ರತಿಭಟನೆ ಖಾಲಿ ಮಾಡಿ ಅಂತೇಳಿ ಪ್ರತಿಭಟನಾ ನಿರತ ರೈತರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರು ಅವ್ರು ಕೇಳಲ್ಲ. ಮತ್ತೊಂದ್ ಕಡೆ ಇನ್ನೊಂದ್ ಕಡೆ ಸ್ಥಳೀಯರನ್ನ ನೀವು ಪ್ರತಿಭಟನೆ ಮಾಡ್ಬೇಡಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರೈತರಿಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಹಕ್ಕಿದೆ ಅಂದ್ರೆ ಸ್ಥಳೀಯರಿಗೂ ಕೂಡ ಪ್ರತಿಭಟನೆ ಮಾಡ್ಲಿಕ್ಕೆ. ಪೊಲೀಸರಿಗಿರೋ ಚಾಲೆಂಜ್ ಯಾರನ್ನ ಫಸ್ಟ್ ಮನವೊಲಿಸ್ಬೇಕು? ಅವರು ಇಬ್ರು ಮನವೊಲಿಸುವಂತ ಪ್ರಯತ್ನ ಮಾಡ್ತಾರೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಆಕ್ಚುಲಿ ಇದು ಪೊಲೀಸಿನವ್ರ ಕೈಯಲ್ಲಿ ಇಲ್ಲ. ಮತ್ತೆ ಅವರು ಸಮ್ ಎಕ್ಸ್ಟೆಂಟ್ ಅವರು ದೇ ಆರ್ ಹೆಲ್ಪ್ಲೆಸ್. ಇದನ್ನ ಆಕ್ಚುಲಿ ಮಾಡ್ಬೇಕಿದ್ದು ಸರ್ಕಾರ, ಅದು ಕೇಂದ್ರ ಸರ್ಕಾರದ ವತಿಯಿಂದ ಮತ್ತು ಸ್ಥಳೀಯ ಸರ್ಕಾರ ಅಂದ್ರೆ ಹರಿಯಾಣ ಸರ್ಕಾರ, ಅವ್ರುಗಳು ಮಾಡ್ಬೇಕು. ಅವ್ರಗಳ ಸರ್ಕಾರದ ಪ್ರತಿನಿಧಿ ಮಂತ್ರಿ, ಈಗ ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರದ ವತಿಯಿಂದ ಕೃಷಿ ಸಚಿವರು, ಜನಪ್ರತಿನಿಧಿಗಳು ಯಾರು ಇಲ್ವಾ ಅಲ್ಲಿಗ? ಯಾರೊಬ್ರು ಇಲ್ಲ. ಮತ್ತೆ ಈ ನಡುವೆ ನಾನು ಆಗ್ಲೇ ಹೇಳ್ತಾ ಇದ್ದೆ, 11 ಸುತ್ತು ಮಾತುಕತೆ ಆಗಿದೆ ಪ್ರತಿಭಟನಾ ನಿರತ ರೈತ ಸಂಘಟನೆಗಳ ಪ್ರತಿನಿಧಿಗಳು ಮತ್ತು ಕೇಂದ್ರ ಸರ್ಕಾರದ ಸಚಿವರ ನಡುವೆ 11 ಸುತ್ತಿನ ಮಾತುಕತೆ ಆಗಿದೆ. 11 ಸುತ್ತು ಕೂಡ ವಿಫಲ ಆಗಿದೆ. ಆ ಕಾರಣಕ್ಕೋಸ್ಕರನೇ ಈ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳ್ತಿದೆ. ಇನ್ಫ್ಯಾಕ್ಟ್ ಮೊನ್ನೆ ನಡೆದಂತ ಟ್ರ್ಯಾಕ್ಟರ್ ರ್ಯಾಲಿ ಕೂಡ ಆ ಎಲ್ಲ ಪ್ರತಿಭಟನೆಗಳ ವಿಫಲವಾದರ ಫಲವೇ ಆಗಿದೆ ಹರೀಶ್. ರೈಟ್, ಥ್ಯಾಂಕ್ ಯು ಸೊ ಮಚ್ ಧರಣೇಶ್ ಬೂಕನಕೆರೆ, ಕಂಪ್ಲೀಟ್ ಅದ್ರ ಬಗ್ಗೆ ಮಾಹಿತಿಯನ್ನ ಹೇಳಿದ್ದಕ್ಕೆ.
ಮುಂದುವರಿಸ್ತೀನಿ. ಮತ್ತಷ್ಟು ಮಾಹಿತಿ ಇದೆ, ಅದಕ್ಕೆ ಮುಂಚೆ ಮಗದೊಂದು ಬ್ರೇಕ್ ತೊಗೊಂಡ್ಬರ್ತೀನಿ, ಕಾಯ್ತಾ ಇರಿ. ಬಾಕ್ ಸತತ 60 ದಿನಗಳಿಂದ ಅಂದರೆ ನವೆಂಬರ್ 26ರಿಂದ ಇವತ್ತು ಜನವರಿ 29ನೇ ತಾರೀಕಿನ ತನಕ ಸತತವಾಗಿ ರೈತರು ತಮ್ಮ ಹೋರಾಟವನ್ನು ಮುಂದುವರಿಸಿದ್ರು. ದೆಹಲಿ ಮತ್ತು ಹರಿಯಾಣದ ಬಾರ್ಡರ್, ಅದು ಸಿಂಘು ಗಡಿಯಲ್ಲಿ. ಈಗ ಇವತ್ತು ಈ ಕ್ಷಣ ಅಲ್ಲಿ ಉದ್ವಿಗ್ನ ವಾತಾವರಣ, ಯಾಕೆಂದರೆ ಸಿಂಘು ಗಡಿ ಭಾಗದಲ್ಲಿ ಇದೀಗ ಸ್ಥಳೀಯರು ಮತ್ತು ರೈತರ ಈ ಚಳವಳಿ ಇದೀಗ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ನೀವಲ್ಲಿಂದ ಹೋಗಬೇಕು ಅಂತ ಅವರು ಕೂಡ ಈಗ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ರೈತರ ಮೇಲೆ ಸ್ಥಳೀಯರು ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ, ಬಡಿಗೆ ತಗೊಂಬಂದು ಬಡಿತಿದ್ದಾರೆ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಅನ್ನದಾತರ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಜನವರಿ 26ನೇ ತಾರೀಕು ಕೆಂಪು ಕೋಟೆ ಹತ್ರ ತ್ರಿವರ್ಣ ಧ್ವಜದ ಹತ್ರ ತೆಗೆದು ತಮ್ಮ ಧ್ವಜವನ್ನು ಹಾರಿಸಲು ಹೋದರು. ಅಲ್ಲಿಂದ ಬಹುಶಃ ಇದೊಂದು ರೀತಿ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಏನು ಕರಿತೀವಿ, ಅಲ್ಲೆಲ್ಲ ಒಂದು ಕಡೆ ಅದಕ್ಕೊಂದು ದೊಡ್ಡ ಮಟ್ಟದಲ್ಲಿ ಏಟು ಬಿತ್ತು. ಬಹುಶಃ ಆಗ ಮನಸ್ಥಿತಿ ಚೇಂಜ್ ಆಯಿತು ಅನಿಸುತ್ತೆ. ನೀವು ನೋಡ್ತಿರುವಂಥ ದೃಶ್ಯ, ಸಿಂಘು ಗಡಿಯಲ್ಲಿ ಉದ್ವಿಗ್ನ ವಾತಾವರಣ. ಅಲ್ಲಿ ರೈತರನ್ನ ಸಮಾಧಾನ ಮಾಡ್ತಿದ್ದಾರೆ ಒಂದು ಕಡೆ, ಸ್ಥಳೀಯರನ್ನ ಸಮಾಧಾನ ಮಾಡ್ತಿದ್ದಾರೆ ಇನ್ನೊಂದು ಕಡೆ. ಆದರೂ ಅಲ್ಲಿ ನಡೀತಾ ಇದೆ ಈ ಹೋರಾಟದ ಮಾತುಗಳು, ಘೋಷಣೆಗಳು. ಪೊಲೀಸರು ಲಘು ಲಾಠಿ ಪ್ರಹಾರ, ಅಶ್ವವಾಯು ಸಿಡಿಸ್ತಿದ್ದಾರೆ. ಇಡೀ ವಾತಾವರಣ ಉದ್ವಿಗ್ನತೆಯಿಂದ ಕೂಡಿದೆ. ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡುತ್ತಿರುವ ದೃಶ್ಯ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನ್ಯೂಸ್ 18, ಎಲ್ಲ ಮೂಲೆ ಮೂಲೆಯ ಮಾಹಿತಿಯನ್ನು ನಿಮಗೆ ಗಮನಕ್ಕೆ ಕೊಡ್ತಾ ಇದ್ದೀವಿ. ಹಾಗಾಗಿ ದೆಹಲಿ ಮತ್ತು ಹರಿಯಾಣ ಸಿಂಘು ಗಡಿ ಭಾಗದಲ್ಲಾಗ್ತಿರೋ ದೃಶ್ಯ ಲೈವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ ಬರ್ತಾ ಇದೆ. ಅವರು ಕಲ್ಲುಡಿತಿದ್ದಾರೆ, ಒಂದು ರೀತಿ ಕೈಗೆ ಸಿಕ್ಕದನ್ನು ಅವರು ಎಸೀತಿದ್ದಾರೆ. ರೈತರ ವಿರುದ್ಧ ನೀವು ಇಲ್ಲಿಂದ ಹೋಗಿ, ಇಲ್ಲಿಂದ ತೊಲಗಿ ಅಂತ ಅವರು ಕಿರಿಸ್ತಿದ್ದಾರೆ. ಆಯಿತು, ನಮಗೂ ತುಂಬ ತೊಂದರೆ ಆಗ್ತಾ ಇದೆ, ನೀವು ಇಲ್ಲಿದ್ರಿಂದ ಇಷ್ಟು ದಿನ ತಡ್ಕೊಂಡಿದ್ದೀವಿ, ಇನ್ನು ತಡೆಯೋಕ್ಕಾಗಲ್ಲ ಅಂತ ಅವರು. ಇಲ್ಲ, ನಾವು ಇಲ್ಲಿಂದ ಹೋಗಲ್ಲ, ಸರ್ಕಾರ ನಮ್ಮ ಗಮನ ಕೇಳಬೇಕು, ನಮಗೆ ನ್ಯಾಯ ದೊರಕಿಸ್ಬೇಕು, ಅಲ್ಲಿಂದ ಕದಲಲ್ಲ, ಜೀವ ಬೇಕಾದ್ರೆ ಬಿಡ್ತೀವಿ, ನಾವಂತೂ ಹೋಗಲ್ಲ ಅಂತ ಅವರು. ಸೊ ಹಾಗಾಗಿ ಅದರ ದುರಂತ ಏನಪ್ಪ ಅಂದರೆ ಯಾವೊಬ್ಬ ರಾಜಕೀಯ ನಾಯಕರು ಈ ಕ್ಷಣಕ್ಕಲ್ಲಿ ಹೋಗಿಲ್ಲ. ಹರಿಯಾಣದವರಾಗಲಿ ಈ ಕಡೆಯವರಾಗಲಿ ಅಲ್ಲಿ ಹೋಗಿ ಸಮಾಧಾನ ಮಾಡಿ ಯಾರು ಏನೇನು ಆಶ್ವಾಸನೆ ಕೊಡಬೇಕದು ಕೊಟ್ಟಿಲ್ಲ. ಹಾಗಾಗಿ ಪೊಲೀಸರಂತೂ ಹರಸಾಹಸ ಪಡ್ತಿರುವಂಥ ದೃಶ್ಯ. ಪ್ರತಿ ವಾರ ಅದರಲ್ಲೂ ಶನಿವಾರ ಬಂತು ಅಂದರೆ ನಿಮ್ಮ ನ್ಯೂಸ್ 18 ಕನ್ನಡದ ಒಂದು ಅದ್ಭುತವಾದಂಥ ಶೋ ಶುರುವಾಗುತ್ತೆ. ಅದು ಬೈಜೂಸ್ ಯಂಗ್ ಜೀನಿಯಸ್. ಚೆನ್ನೈನ ಡ್ರಮ್ಮರ್ ಸ್ಟೀವನ್ ಸ್ಯಾಮ್ಯುಯಲ್ ಅಂತ, ಆತನ ಸಾಧನೆ ಇದೆ. ಅಂದರೆ ನಾಳೆ ಶನಿವಾರ ರಾತ್ರಿ 8 ಗಂಟೆಗೆ ಬೈಜೂಸ್ ಯಂಗ್ ಜೀನಿಯಸ್ ಪ್ರಸಾರ ಆಗುತ್ತೆ. ಅದರ ಒಂದು ಸಣ್ಣ ಝಲಕ್ ಇಲ್ಲಿದೆ. ಇವನು ಯಂಗ್ ಜೀನಿಯಸ್, ಇವನಲ್ಲಿದೆ ಪುಟಿಯುವ ಉತ್ಸಾಹ. ಹಾಯ್, ಐಮ್ ಸ್ಟೀವನ್ ಸ್ಯಾಮ್ಯುಯಲ್. ನಾನು ಅನೇಕ ಪರ್ಕಸಿವ್ ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ತೀನಿ. ಅವು ಕಾಹೋನ್, ದರ್ಬೋಕಾ, ಮೃದಂಗಂ, ತಬಲಾ. ಆದ್ರೆ ನಾನು ಡ್ರಮ್ಸ್ ನಲ್ಲಿ ಎಕ್ಸ್ಪರ್ಟ್ ಆಗಿದ್ದೀನಿ. ಇವನು ಯಂಗ್ ಜೀನಿಯಸ್, ಅತ್ಯಂತ ವೇಗವಾಗಿ ಡ್ರಮ್ ಬಾರಿಸಬಲ್ಲ ಅತಿ ಕಿರಿಯ ಬಾಲಕ. ವಿಶ್ವದ ಒಬ್ಬ ಕಿರಿಯ ಡ್ರಮ್ಮರ್ ಎಂದು ಗುರುತಿಸಲ್ಪಟ್ಟಿದ್ದೀನಿ. ಇವನು ಯಂಗ್ ಜೀನಿಯಸ್, ಕೇವಲ 14 ವರ್ಷ ವಯಸ್ಸಿಗೆ ಸಂಗೀತದ ದುನಿಯಾದಲ್ಲಿ ಛಾಪು ಮೂಡಿಸಿದ ಪೋರ. ನೆಟ್ವರ್ಕ್ 18ನ ಅದ್ಭುತ ಶೋನಲ್ಲಿ ಚೆನ್ನೈನ ಸ್ಟೀವನ್ ಲಂಡನ್ ಟ್ರಿನಿಟಿ ಕಾಲೇಜಿನಿಂದ ಗ್ರೇಟ್ ಡ್ರಮ್ ಸ್ಪರ್ಧೆ ಗೆದ್ದ ಅತ್ಯಂತ ಕಿರಿಯ ಹುಡುಗ. ಅದು 100ರಲ್ಲಿ 91 ರೆಕಾರ್ಡ್ ಸ್ಕೋರ್ ಜೊತೆ.
ಇವನು ತನ್ನ 12ನೇ ವಯಸ್ಸಿಗೆ 3 ಮಕ್ಕಳಿದ್ದ ಸೂಪರ್ ಕಿಡ್ಸ್ ಅನ್ನೋ ಬ್ಯಾಂಡ್ ಮಾಡಿ ಪ್ರಖ್ಯಾತ ಮ್ಯೂಸಿಕ್ ಕಂಪನಿಯೊಂದರ ಕಿರಿಯ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾನೆ. ನೀನು ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಡ್ರಮ್ಸ್ ಯಾಕೆ ಚೂಸ್ ಮಾಡಿದೆ? ನನಗೆ ರಿದಮ್ ತುಂಬಾ ಇಷ್ಟ, ಸೊ ಎವ್ರಿ ಹಾರ್ಟ್ ಬೀಟ್ ಇಸ್ ಎ ರಿದಮ್. ಸೊ ಐ ಲೈಕ್ ದ ಎನರ್ಜಿ ದಟ್ ಐ ಗೆಟ್ ಫ್ರಮ್ ಪ್ಲೇಯಿಂಗ್. ಪಂಚ್ ಲೈನ್ ಚೆನ್ನಾಗಿ ಬಾರಿಸ್ತಾರೆ. ಎವ್ರಿ ಹಾರ್ಟ್ ಬೀಟ್ ಇಸ್ ರಿದಮ್. ಇವನ ಗುರು AR ರೆಹಮಾನ್. ಇವನ ಹಾಡು 10,000 ರೀಸನ್ಸ್ ಯೂಟ್ಯೂಬ್ ನಲ್ಲಿ 4 ಕೋಟಿ ವ್ಯೂಸ್ ಪಡೆದುಕೊಂಡಿದೆ. ಬರ್ತಿದ್ದಾನೆ ಯಂಗ್ ಜೀನಿಯಸ್. ಇದೇ ಶನಿವಾರ ರಾತ್ರಿ 8 ಗಂಟೆಗೆ. ನಾಳೆ ರಾತ್ರಿ 8 ಗಂಟೆಗೆ ನೋಡೋದು ಮಾತ್ರ ಮಿಸ್ ಮಾಡಿಬಿಡಿ. ಬೈಜೂಸ್ ಯಂಗ್ ಜೀನಿಯಸ್. ಈಗೊಂದು ಬ್ರೇಕ್ ತಗೋತೀನಿ. ಬ್ರೇಕ್ ತಗೊಳಕ್ಕೆ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಯಿತು. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲರೂ ಗೆಲ್ಲಬಹುದು. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಆದರೆ ಎಲ್ಲರೂ ಸುರಕ್ಷಿತರಾಗುವವರೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಸಿನಿಮಾ ಅಲ್ಲ, ಇಲ್ಲಿ ಯಾವುದೇ ಮ್ಯಾಜಿಕ್ ಕೂಡ ನಡೀತಾ ಇಲ್ಲ. ಡ್ರೈವರ್ ಇಲ್ಲದೆ ಒಂದು ಟ್ರ್ಯಾಕ್ಟರ್ ಓಡಿದೆ. ನ್ಯೂಸ್ 18ನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಈ ಕ್ಷಣ ತೆರೆದುಕೊಳ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಸಾಮಾನ್ಯವಾಗಿ ಇದೆಲ್ಲ ಸಿನಿಮಾ ಸ್ಟಂಟ್ಸ್ಗಳಲ್ಲಿ ನೋಡ್ತಿರ್ತೀವಿ ಆನ್ ಸ್ಕ್ರೀನಲ್ಲಿ. ಹಾಗೆಯೇ ಇದು ಕೂಡ ಸಿನಿಮಾ ಅಲ್ಲ, ಆದರೆ ಇನ್ಯಾವುದೋ ಮ್ಯಾಜಿಕ್ ಕೂಡ ಮಾಡಿಲ್ಲ. ಡ್ರೈವರೇ ಇಲ್ಲ ಈ ಟ್ರ್ಯಾಕ್ಟ್ರಿಗೆ, ಆದರೆ ಆ ಟ್ರ್ಯಾಕ್ಟ್ರ್ ಓಡಿದೆ. ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ದೃಶ್ಯ. ಇದು ನಡೆದದ್ದು ದೆಹಲಿಯಲ್ಲಿ, ಅದು ನಡೆದದ್ದು ರೈತ ಪ್ರತಿಭಟನೆಯಲ್ಲಿ. ಟ್ರ್ಯಾಕ್ಟರ್ನಲ್ಲಿ ಸ್ಟಂಟ್ ಪ್ರದರ್ಶನ ಸಂದರ್ಭದಲ್ಲಿ ಪಲ್ಟಿ ಆಗಿದೆ ಟ್ರ್ಯಾಕ್ಟರ್. ಡ್ರೈವರ್ ಅಂತೂ ಕೆಳಗೆ ಬಿದ್ದ. ಚಾಲಕನೇ ಇಲ್ಲ, ಆದರೂ ಟ್ರ್ಯಾಕ್ಟರ್ ಓಡ್ತಾ ಇದೆ. ಗ್ರೌಂಡ್ ಪಕ್ಕದ ಹೊಲಕ್ಕೆ ನುಗ್ತು ಟ್ರ್ಯಾಕ್ಟರ್. ಇದರಿಂದ ತಪ್ಪಿತು ಭಾರೀ ಅನಾಹುತ. ಜನರ ಕಡೆ ತಿರುಗಿದ್ರೆ ಮಾತ್ರ ನಾನು ಕೆಲವೇ ಕ್ಷಣದಲ್ಲಿ ದೃಶ್ಯ ತೋರಿಸ್ತೀನಿ. ಪುಣ್ಯಕ್ಕೆ ಡ್ರೈವರ್ ಇಲ್ಲದೆ ಅದು ಹೊಲದ ಕಡೆ ಹೋಯ್ತು, ಹಂಗಾಗಿ ಬಚಾವು. ಏನಾದರೂ ಅದು ಹಂಗೆ ತಿರುಗಿ ಜನದ ಕಡೆ ನುಗ್ಗಿದ್ರೆ ಯಾರ್ಯಾರ ಪ್ರಾಣ ಹೊಟ್ಟೋಗಿ ಏನೇನಾಗ್ತಿತ್ತು ಅಂತ ದೇವ್ರನಾಗ್ಲೂ ಗೊತ್ತಿಲ್ಲ. ಕೊನೆಗೆ ಟ್ರ್ಯಾಕ್ಟರ್ನ ಹಿಂದೆ ಚಾಲಕ ಓಡ್ದ, ಟ್ರ್ಯಾಕ್ಟರ್ ಮೇಲೆ ಅದನ್ನು ಹಿಡ್ಕೊಂಡ. ग्राउंड में ले जाके परे को
ಇಲ್ಲಿ ಶುರುವಾಯಿತು ದೆಹಲಿಯ ರೈತ ಪ್ರತಿಭಟನೆಯ ಸಂದರ್ಭ. ಟ್ರ್ಯಾಕ್ಟರ್ನಲ್ಲಿ ಆತ ರಿವರ್ಸ್ ತೆಗೆದು ಹಾಕಿ ಮುಂದಕ್ಕೆ ಹಂಗೆ ಜೋಶಲ್ಲಿ ಮುಂದಕ್ಕೆ ಹೋದ್ರು ಸಾಹೇಬರು. ಅಲ್ಲಿ ಹೋಗ್ತಿದ್ದಾಗೇ ಗ್ರಿಪ್ ತಪ್ಪಿತು, ಒಂದು ಲೆಫ್ಟನ್ನು ತಿರುಗಿಸ್ದ ನೋಡಿ ಅವನು ಸರ್ರ ಅಂತ, ಅಲ್ಲಿಗೆ ಮುಗೀತು. ಬಲ್ಭಾಗಕ್ಕೆ ಬಿತ್ತು. ಅದು ಬಿದ್ದ ತಕ್ಷಣ ಅವನೇನೋ ಬಚಾವಾಗಿ ಎದ್ದು ಕೂತ. ಆದರೆ ಅದು ಹಂಗೆ ಶುರುವಾಯಿತು, ಅದೇ ಗೇರಲ್ಲಿ ಇತ್ತದು, ಹಾಗೆ ಕಂಟಿನ್ಯೂ ಆಯಿತು. ಆಶ್ಚರ್ಯಪ್ಪ ಇದು ಹೆಂಗೆ ಮುಂದಕ್ಕೆ ಹೋಗ್ತಿದೆ ಅಂತ. ಎನಿವೆ ಆಟೋಮೆಟಿಕ್ ಇರಬೇಕಾ, ಆಕ್ಸಿಲೇಟ್ರ್ ಓದ್ತದೆ, ಹೆಂಗೆ ಹೋಯ್ತು ಅಂತ ನೀವು ತುಂಬ ಯೋಚನೆ ಮಾಡ್ತಿರ್ತೀರ ನೋಡೋರು, ಇಲ್ಲ ಅಂತಲ್ಲ. ಸೊ ಅದು ಹಾಗೆ ಮುಂದಕ್ಕೆ ಹೋಯ್ತು. ಒಂದು ರೌಂಡ್ ಹಾಕಿದೆ ನೋಡಿ, ಅದು ಫುಲ್ಲು ಪುಂಡಿಕ ಸ್ಟೇರಿಂಗ್ ಹಂಗೆ ತಿರುಗಿದೆ, ಬಚಾವು ಅಷ್ಟೇ. ಅಲ್ಲೆಲ್ಲೋ ಮೇಲೆ ಕೆಳಗೆ ಹಳ್ಳ ದಿಣ್ಣೆ ಹೊಲ ಗದ್ದೆ ಗ್ರೌಂಡು ಎಲ್ಲ ಕಡೆ ನುಕ್ಕೊಂಡೋಯ್ತು. ಅಲ್ಟಿಮೇಟ್ಲಿ ಒಂದು ರೌಂಡ್ ಹಿಡ್ಕೊಂಡು ಈ ಕಡೆ ಬರ್ತಿದ್ದಂಗೆ ಅವ್ನು ಯಾರು ಟ್ರ್ಯಾಕ್ಟರ್ ಚಾಲಕ ಇದ್ದ ಫೈನಲಿ ರೀಚ್ ಆಗಿ ಅದ್ರ ಮೇಲೆ ಹತ್ತು ಕೂತ್ಕೊಂಡ. ನೋಡಿ ಗದ್ದೆ ಹೊಲಗೆಲ್ಲ ನುಗ್ತೋದು, ಅಲ್ಲೆಲ್ಲ ಪೈರು ಎಲ್ಲ ಬೆಳೆದಿದ್ರು, ಅದನ್ನು ಮೀರಿ ಈ ಟ್ರ್ಯಾಕ್ಟರ್ ನುಗ್ತಾ ಇದೆ ಇದು. ಸೊ ಫೈನಲಿ ತುಂಬ ಜನ ಹಿಡಿಯೋಕ್ಕೆ ಟ್ರೈ ಮಾಡಿದ್ರು, ಅದನ್ನ ಟ್ರ್ಯಾಕ್ಟ್ರು ಡ್ರೈವರ್ ಗೊತ್ತಿತ್ತು, ಹಾಗಾಗಿ ಅವನು ಅಡ್ಡದಾರಿ ಹಿಡಿದು ನೀಟಾಗಿ ಬಂದಲ್ಲಿ ಹತ್ತು ಕೂತ್ಕೊಂಡ. ಫೈನಲಿ ಇಂಜಿನ್ ಆಫ್ ಮಾಡ್ದ. ಬೈಜೂಸ್ ಎಂಜಿನಿಯರ್ಸ್ ನಾಳೆ ಶನಿವಾರ ರಾತ್ರಿ 8 ಗಂಟೆಗೆ ನಿಮ್ಮ ನ್ಯೂಸ್ 18 ಕನ್ನಡದ ಒಂದು ಸ್ಪೆಷಲ್ ಎಪಿಸೋಡ್. ಪಶ್ಚಿಮ ಬಂಗಾಳದ ವಂಡರ್ ಕಿಡ್ ಬರ್ತಿದ್ದಾನೆ. ಅವನು ಆ್ಯಪನ್ನು ಡೆವಲಪ್ ಮಾಡ್ತಾನೆ. ಆತನ ಹೆಸರು ಅನುಬ್ರತ್ ಸರ್ಕಾರ್ ಅಂತ. ಆತನ ಸಾಧನೆ ನೀವೆಲ್ಲರೂ ಕೂಡ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ. ಅದರೊಂದು ಸಣ್ಣ ಝಲಕ್ ಇಲ್ಲಿದೆ ನೋಡಿ.